ಲೋ ಮಂಜ, ನನಗಿಂತನ ಹೋದ್ರ ಒಟ್ಟು ಕಮ್ಮಿ ಆಗೈತೆ ಕೆಮ್ಮುನು ನೆಗಡ ನಿಂಗೆ. ಮಾತ್ರೆ ನುಂಗಿದ್ಮೇಲೆ ಒಂದ್ರ ಒಟ್ಟು ಉರ್ಸಾದಂಗ ಆಗೈತ, ಇಲ್ಲ ಇನ್ನ ನೆಗಡೆ ಹಂಗೇನ ಮೂಗು ಸಟ್ರ ಕೊಡಂಗೈತು. ಏ ಪರವಾಗಿಲ್ಲ ಕಣ ಅದಕ್ಕೆ ಅಣ್ಣ ಒಳ್ಳೆ ಕೊಡ್ತು ಸೂರ್ಯಾದ್ ಕೊಟ್ಟೈತ್ ಕಣ. ಮೂಗಾಗೆ ನೆಗಡೆ ಪಗಡೆ ಈ ಮೂಗ್ ಕಟ್ಕೊಂಬದು ಯಾತದ್ದು ಆಗಿಲ್ಲ ರಾತ್ರಿ ಎಲ್ಲ ನನಗಲ್ಲನ ಎದ್ದಕ್ಕಾದಂಗ ಆಯಿತು. ಏನಪ್ಪ ಮಾಡೋದು, ರಾತ್ರಿ ಎಲ್ಲನ ಕಣ್ಣು ಮುಚ್ಚಿಸ್ತೈತೆ ಇಲ್ವೋ, ಮೂಗ್ ಉಸಿರಾಡಕ್ ಹಾಕೈತೆ ಇಲ್ವೋ ಅಂತಾನೆ. ಮಾತ್ರೆ ನುಂಗಿದ್ದೆ ತಳಕಣ ಉಂಡು ತಲೆ ಹಾಕಿದ್ದೆ ಗ್ಯಾಪ್ನ ಹಂಗೆ ಗೊರ್ರ ಗೊರ್ರ ಅಂತಿದ್ದಂತೆ ಮುಜ್ಜೆ ಹೇಳ್ತಿದ್ ಬೆಳಿಗ್ಗೆ. ಹೌದಾ, ನಂಗೂ ಅಷ್ಟೇ ಕಣ ಮಂಜ. ನಾನು ಒಂದ್ ಮಾತ್ರೆ ನುಂಗಿನ, ಅದ್ ಯಾವ್ದನ್ನು ಜಾಸ್ತಿ ಪವರ್ ಇರೋ ಮಾತ್ರೆ ಅನಿಸ್ತಿದ್ಕೊಂಡು ನೋಡಕ್ ಈಟಾಗಿಟ್ಟಿದ್ ಮಾತ್ರೆ ನುಂಗಿರೆ. ರಾತ್ರಿ ಊಟ ಮಾಡಿ ನುಂಗ್ದೆ, ಬೆಳಿಗ್ಗೆ ಎದ್ದಳಕ್ಕೆ ಆಗ್ತಿಲ್ಲ, ಮೈ ಕೈ ಎಲ್ಲನ ಒಂಥರ ಸುಸ್ತಾದಂಗ ಆಗೋಗೈತಿ. ಆಗ ನಿಂಗೂ ಹಂಗೆ ಆತನಲ್ಲೋಕೆ. ಏನೋ ಮಾತ್ರೆ ನೋಡ್ರೆ ಒಳ್ಳೆ ಈ ರಾಗಿ ಕಾಳದಪ್ಪ ಐತೆ, ನುಂಗಿರೆ ಬೆಳಿಗ್ಗೆ ಈಗ್ಲೂ ಅಷ್ಟೇ ನನಗೆ ಬೆಳಿಗ್ಗೆ ಎದ್ದಾಗಿಂದನು ಒಂದ್ ಮುದ್ದೆ ಉಂಡಿದೀನಿ, ಆದ್ರೂ ಸುಸ್ತು ಅಂಬದೇ ಹೋಗಿಲ್ ಕಣ. ಅಣ್ಣಯ್ಯ ನೆಗಡಿಗೆ ಅಂತ ನಾವ್ ಮಾತ್ರ ಕೇಳಿವಲ್ಲ, ಯಾರಿಗೋ ದೊಡ್ಡರ್ಗಿರ್ಬೇಕು ಅಂತಾನ ಮಿಸ್ಟೇಕ್ ಮಾಡ್ಕೊಂಡ್ ಕೊಟ್ಬಿಟ್ಟಿರ್ಬೇಕ ಮಾತ್ರೆನ. ನಮಗೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸತಿ ಏನ ತಲೆನೋವು ಜಾರ ಬಂದ್ರೆ ದೊಡ್ಡರ್ ಕಲ್ಕೋಣ, ನಮಗೆ ಸಣ್ಣ ಹುಡುಗರ್ಗೆ ಅಂತಾನ ಹೇಳ್ತಿರ್ಬೇಕು ಎಲ್ಲೋ. ಮುಖಪ್ಪ ಆಮೇಕಿಂದನ ಜರಪರ ಬಂದಿರೋದಕ್ಕೆ ಮಾತ್ರೆ ತರಕ್ಕೆ ಅಂತ ಹೋದ್ರೆ ಆಮೇಕಿಂದ ದೊಡ್ಡರಿಗೆ ಅಂತ ಕೊಟ್ಟು ಒಂದು ವಾರ ಮ್ಯಾಚ್ ಎದ್ದಂಗ್ ಮಾಡ್ತೈತೆ ಅಷ್ಟೇ ಒಣೆಯ. ಮುಖಣ ಮಂಜ ಕರೆಕ್ಟ್ ಆಗಿ ಹೇಳ್ದೆ. ಅರೆ ಮಂಜಿದಣ್ಣ ಲಗುದಣ್ಣ, ನಿಮ್ದಿಗೆ ಬೋಲ್ಬೇಕು ಇಲ್ಲ ಮೆಡಿಕಲ್ದು ಅಂಗಡಿದು ಒಳಗಡೆ ಹೋಗ್ಬಿಟ್ಟು ಆ ಮಾತ್ರೆಗೆ ಕೇಳುವಾಗ ಅಣ್ಣಗೆ ಹೇಳ್ಬೇಕು ಇಲ್ಲ, ಅರೆ ಅಣ್ಣ ನಮ್ದಿಗೆ ನೆಗಡಿಗೆ ಆಗ್ಬಿಟ್ಟಿರೋದು, ನಮ್ದು ಅಣ್ಣ ಅಮ್ಮಗೆ ಅಜ್ಜಿಗೆ ತಾತಾಗೆ ಅಲ್ಲ ಸ್ವಲ್ಪ ಪವರ್ಗೆ ಕಮ್ಮಿಗೆ ಇರೋದು ಕೊಟ್ಬಿಡು ಅಂತ ಹೇಳ್ಬೇಕು ಇಲ್ಲ ನಿಮ್ದಿಗೆ. ಟಿಟಿಪಿ ಏನ್ ಮಗ್ನೆ, ನಮಗೇನೋ ಗೊತ್ತು ಇವಣ್ಣ ಇಂಥ ತರಕ್ಕೆ ಸ್ಟ್ರಾಂಗ್ ಆಗಿರೋ ಮಾತ್ರೆ ಕೊಡ್ತೈತೆ ಎಂಬುದು. ನಾವು ಹೋಗಿದೀವಲ್ಲ ಮಾತ್ರೆ ತರಕ್ಕೆ, ಈ ಹುಡುಗರ್ಗೆ ಏನೋ ನೆಗಡಿಯಾಗಿರ್ಬೇಕು ಅಂತ ಅನ್ಕೊಂಡು ಅವಣ್ಣ ಸುಮಾರಾಗಿರೋದ್ನ ಕೊಡ್ತೈತೆ ಅಂತಂದ್ರೆ ಮ್ಯಾಚ್ ಎದ್ದಾಕಾಗ್ದ ಅಂತದ ಕೊಡ್ತೈತೆ ಎಂಬುದು ಯಾರಿಗೂ ಗೊತ್ತು. ನಾವಿಬ್ರಾಗ ಹೊತ್ಕ ಮಾತ್ರೆ ನುಂಗಿ ಈ ಮಾತಾಡ್ತಿದೀವಿ, ಎದ್ದು ಓಡಾಡ್ತಿದೀವಿ. ನಿನ್ನಂತ ನಾಗಿದ್ರೆ ಕಾಲ್ ಮ್ಯಾಚ್ ಎತ್ಕೊಂಡು ಎದ್ದಾಕಾಗ್ದಂಗೆ ಅಮ್ಮಿ ನಮ್ದು ಕಾಲ್ ಇಟ್ಕೊಂಡು ಎತ್ತವ ಮ್ಯಾಚ್ ಅಂದಿವಿ. ಪಟ್ರ ಪಟ್ನ ನೀನು ಅರೆ ಮಂಜಿನ ಅಣ್ಣ, ನಮ್ದಿಗೆ ಶಕ್ತಿದ ಬಗ್ಗೆ ನಿಮ್ದಿಗೆ ಮಾತ್ರ ಆಗ್ಬಿಟ್ಟೈತೆ. ಮಂಜಿನ ಅಣ್ಣ, ನಮ್ದು ನಿಮ್ದು ತರ ಮಾತ್ರೆಗೆ ನುಂಗ್ಬಿಟ್ಟಿದ್ರೆ ನಮ್ದಿಗೆ ಸುಸ್ತಿಗೆ ಕ್ಯಾಗೆ ಆಗೋದಿಲ್ಲ. ನಮ್ದಿಗೆ ಫುಲ್ ಸ್ಟ್ರಾಂಗ್ ಐತೆ. ಬಿರಿಯಾನಿ ಕೋಳಿದು ಫ್ರೈ ತಿನ್ಕೊಂಡು ಬೆಳ್ದಿರೋದು ನಾನು. ನಿಮ್ ತರ ಸಪ್ಪು ತಿನ್ಕೊಂಡು ಇಲ್ಲ ಆಗತ್ತು. ಇವ ನನ್ನ ಮಗನೇ, ನಮ್ಮನೆ ಸೊಪ್ಪಿನ ಸಾರು ಮಾಡಿದ್ರೆ ನಮ್ಗಿಂತ ಮುಂಜಾನೆನ ನಾಲ್ಗೆ ಸಾಚ್ಕೊಂಡು ನಿಂತಿರ್ತ ಮುದ್ದೆ ಮತ್ತೆ ನನ್ನ ಮಗ ನೀನು. ಅಂತದ್ರಾಗೆ ನಾನು ಬರೀ ಕೋಳಿ ತಿನ್ಕೊಂಡು ಬೆಳೆದಿರೋದು, ನಿಮ್ಮಂಗ್ ಸೊಪ್ಪಲ್ಲ ಅಂತ ಕಿವಚಲ್ಲ. ಬಾ ಪುಟ್ರಂಗಜ್ಜಿಗೂ ನಮ್ಮ ಅಮ್ಮಗೂ ಹೇಳ್ತೀನಿ, ಈ ನನ್ನ ಮಗ್ಗೆ ಒಂದ್ ಕಾಳು ಕೊಟ್ಟು ಯಾಕೆ ತೋರ್ಸಿರ್ಸಿರ ಸಾರು ಮಾಡ್ದಾಗ ಅಂತಾನೆ ಹೇಳಿ ಪಿಟಿಂಗ್ ಇಕ್ತೀನಿ ಬಾ ನನ್ನ ಮಗನೇ ನಿನ್ಗೆ. ಅರೆ ಮಂದಿನ ಅಣ್ಣ ಐಸ ಮತ್ತೆ ಕರ ಮಂದಿನ ಅಣ್ಣ, ನಮ್ದಿಗೆ ಜೋಸ್ದವಲ್ಗೆ ಹಂಗೆ ಎಲ್ಲ ಮಗ್ಗೆ ಹಾಕ್ಬಿಟ್ಟು ಆದ್ರೂ ನಮ್ದಿಗೆ ಮಾತ್ರೆಗೆ ನುಂಗಿದ್ರೆ ನಿಮ್ದು ತರ ಸುಸ್ತಿಗೆ ಆಗ್ತಿರ್ಲಿಲ್ಲ. ನಮ್ದಿಗೆ ಫುಲ್ ಸ್ಟ್ರಾಂಗ್, ಓಡಾಡೋದು, ಆಟಗೆ ಆಡೋದು, ಕ್ರಿಕೆಟ್ ಆಡೋದು, ಸೈಕಲ್ಗೆ ತುಳಿಯೋದು ಎಲ್ಲ ಮಾಡ್ಬಿಟ್ಟಿದ್ದೆ. ನಿಮ್ದು ತರ ಬಂದ್ಬಿಟ್ಟು ಮರದ ಕೆಳಗಡೆ ಕುತ್ಕೊಂತಿರ್ಲಿಲ್ಲ ನಮ್ದಿಗೆ. ಆತು 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 ನನ್ನ ಮಗನೇ, ಇನ್ನೊಂದ್ಸತಿ ನಿನಗೆ ನೆಗಡಿ ಆಗದೇ ಇಲ್ವೇ? ನಿನಗೆ ನೆಗಡಿ ಆದಾಗ ನನಗೆ ಹೇಳು ಫಸ್ಟ್. ನನ್ನ ಮಗನ ಇದೇ ಮಾತ್ರ ತಕೊಂಬರ್ತೀನಿ, ತಂದು ನುಂಗ್ಸಿ ಬೆಳಿಗ್ಗೆ ಹೆಂಗಿರ್ತ ಸೈಕಲ್ ತುಳಿತೀಯೋ ನೆಗಡಾಡ್ತೀಯೋ ಎಲ್ಲ ಗೊತ್ತಾಕೈತಿ. ಅರೆ ಮುಂದಿನ ಅಣ್ಣ, ನಿಮ್ದಿಗೆ ನೆಗಡಿಗೆ ಆಗ್ಲಿ ಅಂತ ನಿಮ್ದಿಗೆ ಕಾಯ್ತಾ ಐತೆ. ಅರೆ ನಕ್ಕ ನಮ್ದಿಗೆ ಈ ಆಕ್ಷನ್ದು 500ಗೆ ಅಲ್ಲ ಆ ಮಾತ್ರೆದು ಒಳಗೆ ಅರ್ಧ ನುಂಗ್ಬಿಟ್ಟೈತೆ. ಪೂರ್ತಿ ನುಂಗ್ಬಿಟ್ರೆ ನಮ್ದಿಗೆ ಹಂಗೆ ಕಾಲ್ಗೆ ಮೇಲೆ ಎತ್ಕೊಂಡ್ಬಿಟ್ಟು ಮನಿಕೊಂಡ್ಬಿಟ್ಟೈತೆ. ಅದಕ್ಕೆ ಅರ್ಧ ನುಂಗ್ಬಿಟ್ಟು ಹಂಗೆ ಮನಿಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ತಲೆನೋವು, ಕೆಮ್ಮು, ನೆಗಡಿ ಎಲ್ಲ ಹೋಗ್ಬಿಟ್ಟಿರ್ತೈತೆ.
ಆತ ಆತಪ್ಪ, ನೀವು ಆಕ್ಷನ್ 500 ಅನ್ನ ನುಂಗು, 300 ಅನ್ನ ನುಂಗು. ಆತ ಈಗ ಹೇಳಿದ್ದೆ ತಾನೆ, ನೆಗಡಿ ಆದಾಗ ಮಾತೆ ನುಂಗಿದ್ರೆ ಸುಸ್ತಾಗಲ್ಲ, ಎಗರಾಡ್ತೀನಿ, ಸೈಕಲ್ ತೊಳಿತೀನಿ, ಕ್ರಿಕೆಟ್ ಆಡ್ತೀನಿ, ಬದ್ನೆಕಾಯಿ ಥಟ್ ಮಾಡ್ತೀನಿ ಅಂತಾನೆ. ಆತು, ನೀವ್ ನೆಗಡಿ ಆಗತಕ್ಕ ಕಾಯ್ತೀನಿ. ಇನ್ನೇನು ನಿನ್ ನೆಗಡಿನೇ ಆಗಲ್ಲ. ಮಳೆಗಾಲ ಗೊತ್ತಾಯ್ತು, ನೆನೆಯದೇ ಇಲ್ಲ ಮಳೆಗೆ. ಮಳೆಗೆ ಅಂದ್ರೆ ಮೂಗ ತೊಟ್ಟಿರ್ತೈತೆ, ಅವಾಗ ಬಂದೇ ಬರ್ತೈತಿ ನಿಮ್ಮ ಅಮ್ಮ ಪುಟ್ಟಿನ ರಂಗಜ್ಜಿ. ನಮ್ಮ ಹುಡುಗಂಗೆ ನೆಗಡಾಗೆ ಮೂಗಗೆ ಇಳೆ ಬಿಡ್ತಾನೆ, ಜಲಪಾತನ ಮಾತ್ರೆ ಇದ್ರೆ ಕೊಡು ಅಂತಾನೆ. ಅವಾಗ ಇನ್ನ ಒಂದ್ ಐತ್ ನಾನು ತಂದಿರೋದ ಮಾತ್ರೆ, ಅದನ್ನೇ ಇಕ್ಕೊಂಡಿರ್ತೀನಿ. ನಿಮ್ಮ ಅಮ್ಮ ಕೇಳ್ತಿದಲ್ಲ, ನಾಳೆ ಬಡ ಹೊಡೆಗೆ ತಗೊಳ್ಬಾನು ಅಂತ ಜಲ್ದು ನಿಂತೋಕೈತಿ ನಿಮ್ ಮಗನ್ ಮೂಗಿರೋ ಜಲಪಾತ ಅಂತಾನೆ ಕೊಡ್ತೀನಿ. ಅವಾಗ ಗೊತ್ತಾಕೈತಿ ಅಣ್ಣ ಏನ್ ಬದ್ನೆಕಾಯಿ ಬಂಡವಾಳ ಏನು ಅಂಬೋದು. ಯಾವ ಮಂಜುದಣ್ಣ ಇತನ ಬಡ ಪ್ಲಾನ್ಗೆ ಹಾಕೊಂಡ್ಬಿಟ್ಟೈತೆ. ನಮ್ದು ಮಳೆದು ಗಾಳದು ಒಳಗಡೆ, ಮನೆದು ಬಿಟ್ಟು ಆಚೆಗೆ ಹೋಗ್ಬೇಕಂದ್ರೆ ಒಂದು ಕೊಡೆಗೆ ಇಟ್ಕೊಂಡು ಹೋಗ್ಬಿಟ್ಟೈತೆ. ಅವಾಗ ಮಳೆದು ಒಳಗೆ ನೆನೆಯೋದು ಇಲ್ಲ, ನೆಗಡಿಗೆ ಬರೋದು ಇಲ್ಲ. ಮಳೆಗಾಲದ ಕೊಡೆ ಇಟ್ಕೊಂಡು ಹೋಗ್ತೀಯ, ಗೊತ್ತಾಕೈತಿ. ನೀನ್ ಕೊಡೆ ಇಟ್ಕೊಂಡು ಹೋದ್ರು ನಾನು ಹೆಂಗ್ ನೆನೆಸ್ಬೇಕು, ನೆಗಡಿ ಹೆಂಗ್ ಬುರಿಸ್ಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತೈತಿ. ಹೊರೆ ಮಂದಿನ ಅಣ್ಣ ಒಂದು ಮನ್ಸಿಂದು ಒಳಗಡೆಗೆ ಮಾತಾಡ್ಕೊಂಡಿದ್ದು ನಿಮ್ಗೆ ಹೆಂಗೆ ಗೊತ್ತಾಗ್ಬಿಟ್ಟು? ಅಯ್ಯೋ TTP ನನ್ ಮಗನೇ, ನೀನು ಮನ್ಸಾಗ ಮಾತಾಡ್ಕೊಂತಿದೀನಿ ಅಂತ ಬಾಯ್ ಬಿಟ್ಟು ಜೋರಾಗ ಅಲ್ಲ ಅಂತ ಕೂಗ್ತಾರ ನೋಡಿ ನೀವು, ಆಗ ಹಂಗೆ ಮಾತಾಡ್ತಿದ್ದ. ಶಾಲ ಎಂತ ಕೆಲ್ಸ ಆಗ್ಬಿಟ್ಟು. ಅರೆ ನಮ್ದುಗೆ ಮಳೆದು ಗಾಳ ಒಳಗೆ ಆಟಾಗಿ ಆಡೋದು ಎಲ್ಲ ಸ್ತಬ್ಯ ಮಾಡ್ಬಿಡ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಈ ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲಿಂದ ಮನೆಗೆ ಬರ್ಬೇಕು, ಅಷ್ಟೇ ಮಾಡ್ಬಿಟ್ಟೈತೆ. ಅರೆ ನಮ್ದು ನೆಗಡೆಗೆ ಬಿಡ್ಬಿಡಿ ಮಂಜಿದಣ್ಣ. ಅರೆ ರಂಗಂದು ತಾತಾಗೆ TVS ನಿನ್ನೆ ದಿನ ಇಲ್ಲೇ ನಿಂತಿತ್ತಿಲ್ಲ. ಅರೆ ಇವಾಗ ಕಾಣ್ತಾ ಇಲ್ಲ, ಕ್ಯಾಗೆ ಆಯ್ತು ನೋಡ. ಬರ್ತೆ ಓದಿ ಕಂಡ್ರು ಕರೆಕ್ಟು. ಯಾತದ ಗೊತ್ತೇ, ನಾವು ಮೂವರು ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ಮಾತ್ರೆ ತಕೊಂಡ್ಬಂದು ಗಾಡಿ ಹಂಗಿತ್ತ ಹಂಗೆ ನಿಲ್ಸಿದ್ವಲ್ಲ. ಅದಾದ್ಮೇಲೆ ನಮ್ ತಾತ ಬಂತ ಬೈಗಂದಾಗ ಬಂದು ಗಾಡಿ ಎಲ್ಲ ಅಲ್ಲಾಡಿಸ್ ನೋಡ್ತಿತ್ತು. ಮಣ್ಣದಿಂತಾನೇನ 50 ರೂಪಾಯಿ ಪೆಟ್ರೋಲ್ ಹಾಕ್ಸಿದೀನಿ, ಗಾಡಿ ಪೆಟ್ರೋಲ್ ಇಲ್ವಲ್ಲ, ಯಾರು ಎಳ್ದ್ಬಿಟ್ಟವ್ರು ಅಂತಾನೆ ಮಾತೆ ಬೈಗಂತಿತ್ತು. ನಾನ್ ಹೇಳಿಲ್ಲಪ್ಪ, ನಾವು ತಕೊಂಡೋಗಿದ್ವಿ ಅಂತ ಏನು ಹೇಳಿಲ್ಲ. ಬೀಗನ ಹೆಂಗ್ ನೇತಾಕಿತ್ತು ಹಂಗೆ ನೇತಾಕಿ ಅಯ್ಯೋ ಏನು ಕಣ್ ಮಂಕುಗಣ ಕೂಕೊಂಡಿದ್ದೆ ನಾನು. ಆಮೇಕಿಂದನ ಈ ಸಿದ್ದರಾಮಯ್ಯಗೆ ಎಲ್ಲಾರ್ಗು ಉಕ್ಕಂತಿತ್ತು. 2 ದಿನಕ್ಕೂ 3 ದಿನಕ್ಕೂ ಪೆಟ್ರೋಲ್ ಜಾಸ್ತಿ ಮಾಡ್ತಾರೆ ಬೇವರ್ಸಿ ನನ್ನ ಮಕ್ಕಳು. ನಮ್ಗೇನು ಈ ಬೆಳೆಗೆ ಒಂಚೂರ ಏನು ಜಾಸ್ತಿ ಮಾಡಲ್ಲ, ಸಹಾಯಧನ ಹಾಲಾಕದ್ ಜಾಸ್ತಿ ಮಾಡಲ್ಲ, ನಾಳೆಗ್ ಬಿದ್ದೋಗ ಅಂತ ಎಲ್ಲ ಬೈಗಂತಿತ್ತು. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ರೇಟು, ಅದಕ್ಕೇನ ಆಚೆ ನಿಲ್ಸಿ ಅವರು ಇವ್ರು ಕೇಳ್ತಾರೆ ಅಂತಾನೆ ಮನೆ ಒಳಗ್ ನಿಲ್ಸ್ಬಿಟ್ಟಿದ್ಕೊಂಡ್ರು. ಅದಕ್ಕೆ ರಂಗಂದು ಅಜ್ಜ ಹಂಗೆ ಬೈತಿದ್ದು. ಅರೆ ಗಾಡಿದ್ದು ಹೊರ್ಗಡೆ ನಿಲ್ಸಂಗಿಲ್ಲ, ಅವನು ಇವನು ಬಂದ್ಬಿಟ್ಟು ಪೆಟ್ರೋಲ್ಗೆ ಎಳ್ಕೊಂಡೆ ಹೋಗ್ತಾರೆ, ಸುವರ್ ಮುಂಡೆ ಮಕ್ಳು ಅಂತ ಎಲ್ಲ ಬೈಕೊಂಡ್ಬಿಟ್ಟಿತ್ತು. ನಮ್ದಿಗೆ ಕೇಳಿಸ್ಕೊಂಡ್ಬಿಟ್ಟು. ಕರೆಕ್ಟ್ ಕಣ, ಅದಕ್ಕೇನೆ ನೀನು ಕೇಳಿಸ್ಕೊಂಡೆ. ಅರೆ ಮುಂದಿನ ಅಣ್ಣ, ಅರೆ ನಮ್ದುಗೆ ಆ ಪದಾದಲ್ಲಿ ಕೇಳಿಸ್ಕೊಂಡೆ ಅಂತಂತ ಮದ್ಗೆ ಬೈತಾ ಇತ್ತು ರಂಗಂದು ತಾತ. ಲೋ ಮುಂಜ, ಹಂಗಾದ್ರೆ ನನಗೆ TVS ಓಡ್ಸೋದು ಹೇಳ್ಕೊಂಡ್ ಕೊಡ್ತೀನಿ ಅಂತ ಅಂದಲ್ಲ, ಹಂಗಾದ್ರೆ ಏನಲ್ಲ ಮಾಡೋದು? ಹೇಳ್ಕೊಂಡ್ ಕೊಡ್ತೀನಿ ಅಂತ ಅಂದೆ. ಹಿಂಗೆ ಪೆಟ್ರೋಲ್ ರೇಟ್ ಎಲ್ಲನ ಇನ್ನ ಏರ್ತಾನೆ ಐತೆ ಅಂತೆ ಅಂತಂದ್ರೆ ನಮ್ ತಾತನ್ ತಕೋ ತಾತ, ನಾವು TVS ಓಡ್ಸೋದ್ ಕಲ್ತ್ಕೊಂತೀವಿ, ಆಸೆಗ್ ಬೀಳ್ಕೊಡ್ತಾತ. ನಾವು ಕೆರಂಗ್ಲು ತಕ್ಕೆ TVS ತಕೊಂಡೋಗಿ ರೌಂಡ್ ಹೊಡ್ಕೊಂಡು ಕಲ್ತ್ಕೊಂತೀವಿ ಅಂತ ಏನ ಹೇಳಿದ್ರೆ ಏನಿಲ್ಲ. ಈ ಸೈಲೆನ್ಸರ್ ಕೆಂಪಾಗ ತಕೊಂಡ ಓಡಿಸಾಡಿ ತಕೊಂಬಂದ್ ನನ್ ಚಿಗದ ಮೇಲೆ ಬರೆ ಆಗ್ತೈತೆ ಅಷ್ಟೇ ನಮ್ ತಾತ ಅಂತದು.